ನೀರು ಮಾರ್ಗದಲ್ಲಿ ಹೋಗಿ ಮೀನು ಸಿಕ್ಕಿದ ಈ ಒಂದು ಸ್ಥಳಕ್ಕೆ ನಾನು ರಸ್ತೆ ಮಾರ್ಗದಲ್ಲಿ ಹೋಗುವಂಥ ಪ್ಲ್ಯಾನ್ ಮಾಡಿದೆ. ಅಂದರೆ ನನಗೆ ಈ ದೋಣಿಯಲ್ಲಿ ಕೂತ್ಕೊಂಡು ಥ್ರೋ ಮಾಡಲಿಕ್ಕೆಲ್ಲ ಆಗ್ತಾ ಇರಲಿಲ್ಲ. ಅವನಿಗೆ ಮೀನು ಸಿಕ್ಕಿದ್ದು ಅದೇ ಪ್ರೈಸಲ್ಲಿ ನನಗೆ ಸ್ಟ್ರೈಕ್ ಮಾತ್ರ ಸಿಕ್ಕಿದ್ದು, ಮೀನು ಸಿಗಲಿಲ್ಲ. ಅದಕ್ಕೆ ಎಂತ ಮಾಡಿದೆ, ರಸ್ತೆ ಮಾರ್ಗದಲ್ಲಿ ಈ ಪ್ಲೇಸಿಗೆ ಹೋಗು ಅಂತ ಹೇಳಿ ಆವಾಗಲೇ ಪ್ಲ್ಯಾನ್ ಮಾಡಿದೆ. ಹಾಗೆಯೇ ಮ್ಯಾಪಲ್ಲೆಲ್ಲ ನೋಡಿ ಹೇಗೋ ಬಂದು ರೀಚ್ ಇದೆ. ಅಲ್ಲೊಂದು ಜೇಮ್ಸ್ ಫುಟ್ಬಾಲ್ ಕೋರ್ಟ್ ಎಲ್ಲ ಇದೆ ನೋಡಿ, ಇನ್ಸ್ಟಿಟ್ಯೂಷನ್ ಅದು. ಅದರ ಆ ಕಡೆ ಆಗಿರುತ್ತೆ. ನಾನು ಅಲ್ಲಿ ಮೀನು ಹಿಡಿದೊಂದು ವೀಡಿಯೋ ನೋಡಿದ್ರಲ್ಲ, ಅದು ಇರೋದು. ಸೊ ಇಲ್ಲಿ ಬಂದು ನಾನು ಎಂತ ಹೇಳಿ ഇവിടെ തന്നെ അല്ലേ? വേറൊന്നുമില്ല, ഇവിടെ വെച്ച് പോക്കുവാ. നേരെ പോവാ, ഒന്നും തിരിയണ്ട. നേരെ പോയി കഴിയുമ്പോ ആ പാലം കയറി കഴിഞ്ഞിട്ട് ഗേറ്റ് കാണും ലെഫ്റ്റ് സൈഡ് തന്നെ, തിരിയണ്ട. ആ ഗേറ്റിന്റെ തൊട്ട് എത്രേനും എത്തി കഴിയുമ്പോ സൈഡിലേക്ക് നോക്കിയാൽ അവിടെ ഒരു ഗേറ്റ് ഒക്കെ പണിത്. അവിടെ ഏതൊരു ഇൻസ്റ്റിറ്റ്യൂഷന് പോകുന്ന ഒരു ഗേറ്റ് ഉണ്ടല്ലോ, ജെയിൻ കോളേജ്. അങ്ങോട്ട് തിരിയണ്ട, അതിന് നേരെ ഇങ്ങനെ പോകും. നേരെ പാലം ഇറങ്ങി കഴിഞ്ഞാൽ ചെല്ല, ഗേറ്റിനോട് ചെല്ല. അവിടെ നിന്നിട്ട് റൈറ്റ് സൈഡിലേക്ക് നോക്കിയാൽ മതി. അപ്പൊ ഒരു ഗേറ്റ് വെച്ച സ്ഥലം കാണും, ഒരു പമ്പ് ഹൗസ്. അവിടെ സെക്യൂരിറ്റി ഉണ്ടാവും. അവിടെ ഇറങ്ങാം നമുക്ക്. ആ ഗേറ്റ് തുറന്നിട്ടുണ്ട്. അല്ല, അവിടെ എന്തൊരു ബോർഡ് കണ്ട പോലെ തോന്നി. ബോർഡ് വണ്ടി വെച്ചിട്ട് നടന്നു പോയാൽ മതി, പ്രശ്നമൊന്നുമില്ല. ഇല്ല അത് പോണം. പോകുമ്പോ റൈറ്റ് സൈഡില് ചെറിയൊരു പമ്പ് ഹൗസ് അല്ലേ? അല്ലെങ്കിൽ ഞാൻ സെക്യൂരിറ്റിയാർ ചോദിച്ചേ, അവിടെ ഇരിക്കുന്ന സെക്യൂരിറ്റിയാർ ചോദിച്ചേ. പക്ഷെ അവിടെ ഇറങ്ങാൻ പറ്റുമോ? ബോർഡ് കണ്ട പോലെ ഒരു ഓർമ്മ. ഇറങ്ങാം, ഗേറ്റ് തുറന്നിട്ടേക്കാം. താങ്ക്സ്. അപ്പോ അസർ അല്ലേ? വലൈക്കും സലാം. ഓക്കെ. ಇವಾಗ ಈ ಹುಡುಗ ಅಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳಿದ ಮೇಲೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಪಾಸ್ ಬೇಕು ಅಂತಂದ. ಅದಕ್ಕೆ ನಾನೆಂತ ಮಾಡಿದೆ, ಬೇರೆ ಯಾವ್ದಾದ್ರು ಸ್ಥಳ ಉಂಟಂತ ಕೇಳಿದೆ. ಬರೋ ದಾರಿಲಿ ಒಂದು ಪಂಪ್ ಹೌಸ್ ನೋಡಿದೆ ನಾನು. ಆ್ಯಕ್ಚುಲಿ ಒಂದು ಬೋರ್ಡಲ್ಲಿ ಹಾಕಿದ್ದು, ನಾನು ಬೋರ್ಡ್ ಸರಿಯಾಗಿ ಓದಲಿಲ್ಲ. ಸೊ ಒಳಗಡೆ ಹೋಗಲಿಲ್ಲ, ಸೀನ್ ಬೇಡ ಅಂತ. ಗೇಟಲ್ಲಿ ಓಪನ್ ಆಗಿತ್ತು, ಹೋಗಲಿಲ್ಲ. ಸೊ ಆ ಪ್ಲೇಸನ್ನು ಇನ್ನೊಮ್ಮೆ ನೋಡಿ ಒಮ್ಮೆ. ಅಲ್ಲಿಗೆ ಹೋದ್ರೆ ಉಂಟಲ್ಲ, ನಿಲ್ಲಿಕ್ಕೆಲ್ಲ ಸ್ಥಳ ಇತ್ತಾಯ್ತಾ, ಬಟ್ ಮಿಸ್ ಆಯ್ತು. ಎಂತ ಮಾಡಲಿಕ್ಕಾಗೋದಿಲ್ಲ, ಬಿಡು, ದಾರಿ ಬಿಡು ಅಷ್ಟೇ. ಇದು ಅಷ್ಟೊಂದು ಭಯಾನಕರವಾದ ಪ್ಲೇಸ್ ಏನಲ್ಲ, ನಿಲ್ಬೋದು. ಬಟ್ ಇಲ್ಲಿ ಆ್ಯಕ್ಟಿವಿಟೀಸ್ ಉಂಟಾ ಅಂತ ಒಂದು ಡೌಟ್ ಇದೆ ನನಗೆ. ನೋಡಿ, ವಾವ್, ಸೂಪರ್ ಪ್ಲೇಸ್. ನಾನು ಆ್ಯಕ್ಚುಲಿ ದೋಣಿಯಲ್ಲಿ ಬರೋದು ಆ ಕಡೆಯಿಂದ. ದೋಣಿಯಲ್ಲಿ ಬಂದರೆ ಇಬ್ಬರು ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಇದ್ರೆ ಉಂಟಲ್ಲ ನಮಗೆ ಥ್ರೋ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಅದಕ್ಕೆ ನಾನು ಈಗ ಎಂತ ಮಾಡ್ತೇನೆ ಅಂದರೆ, ಇಲ್ಲಿಂದಲೇ ಥ್ರೋ ಮಾಡಿ, ಇದಕ್ಕೆ ಪ್ಲೇಸ್ ಒಳ್ಳೇದುಂಟು, ಜನನೂ ಇಲ್ಲ, ಎಲ್ಲ ಸೆಟ್ ಮಾಡೋಣ. ನಾವು ಇವಾಗ ಸೆಟ್ ಮಾಡ್ಲಿಕ್ಕೆ ಅಂತೇಳಿ ಇದನ್ನು ಹೊರಗೆ ತೆಗೆದ್ರೆ ಆಯಿತು. ಸಿಗುವ ಎಲ್ಲ ಭರವಸೆಯೊಂದಿಗೆ ಇಲ್ಲಿದ್ದೇನೆ ನಾನು ಇವತ್ತು. ಖುಷಿ ಏನಂದರೆ ನಿಲ್ಲಕ್ಕೆ ಒಳ್ಳೆ ಪ್ಲೇಸು, ರಿಸ್ಟ್ರಿಕ್ಷನ್ ಇಲ್ಲಾದರೂ ಸಾಕು ಮಾರ, ಬೇರೆಂತಲ್ಲ. ಯಾರಾದ್ರೂ ಸೆಕ್ಯೂರಿಟಿ ಬಂದು ಇವಾಗ ಇಲ್ಲಿ ನಿಲ್ಲಬಾರ್ದು ಹಾಗೆ ಹೀಗೆ ಅಂತ ಅನ್ಲಿಲ್ಲಾದರೂ ಸಾಕು. ಸುಮ್ಮನೆ ಇಲ್ಲಿ ತನಕ ಬಂದು ಇಲ್ಲಿಗೆ ಬರಲಿಕ್ಕೆ ಇಡೀ ಊರು ಸುತ್ತಿದ್ದೇನೆ ನಾನು. ಆದರೂ ಕೂಡ ನನ್ನ ಪ್ಲೇಸಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಅದೇ ಒಂದು ಬೇಸರ. ನಿನ್ನೆ ರಾತ್ರಿ ಇಡೀ ಗೂಗಲ್ ಮ್ಯಾಪ್ ಓಪನ್ ಮಾಡಿ ಅದರಲ್ಲಿ ಸ್ಯಾಟಲೈಟ್ ಮ್ಯಾಪ್ ಹಾಕಿ, ನಾನು ನಿನ್ನೆ ಮೀನು ನನ್ನ ಫ್ರೆಂಡಿಗೆ ಸಿಕ್ಕಿತ್ತಲ್ಲ, ಅದೇ ಪ್ಲೇಸನ್ನು ಕಂಡುಹಿಡಿದು ಅಲ್ಲಿ ಹತ್ತಿರ ಇರುವ ಲ್ಯಾಂಡ್ ಮಾರ್ಕನ್ನು ಹುಡುಕಿ ಹೇಗೋ ಬಂದೆ. ನೋಡುವಾಗ ಅಲ್ಲಿಗೆ ಹೋಗಲಿಕ್ಕೆ ಪರ್ಮಿಷನ್ ಬೇಕು, ಡಿಸ್ಟೆನ್ಸ್ ತುಂಬ ಇಲ್ಲ, ಡ್ರ್ಯಾಗ್ ಟೈಟಲ್ ಆಗ್ತಾನೆ. ಮರ ಉಂಟು ಮಾತ್ರ, ಅದೇ ಒಂದು ಬೇಸರ. ಸೊ ವೆಯ್ಟ್ ಕಷ್ಟ ಆಗಿರೋದ್ರಿಂದ ಎಲ್ಲಿ ನಿಂತು ಹೇಗೆ ಬೇಕೋ ಥ್ರೋ ಮಾಡ್ಬೋದು, ಅದೊಂದು ಖುಷಿ. ಇಲ್ಲಿ ಆ್ಯಕ್ಟಿವಿಟೀಸ್ ಉಂಟಾ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ನಿಜ ಗೊತ್ತಿಲ್ಲ. ಥ್ರೋ ಮಾಡಲಿಕ್ಕೆ ಮಾತ್ರ ಉಂಟಲ್ಲ, ಸ್ವಲ್ಪ ಲೂಸ್ ಬಿಡ್ತಾನೆ ಆಯಿತಾ, ಯಾಕಂದರೆ ಪ್ರೆಷರ್ ಸಾಕಾಗ್ತಿಲ್ಲ. ಬೀಳ್ಬೇಕಾಗಿರೋ ಪ್ಲೇಸಿಗೆ ಬಿದ್ದಿದೆ, ಇನ್ನು ಎಲ್ಲಿವ ಕೆಲಸ ಮಾತ್ರ. ಗಾಳಿಗೆ ನನ್ನ ಬ್ಯಾಗ್ ಕೆಳಗಡೆ ಬಿದ್ದಿದೆ ಆಯ್ತಾ. ಫಿಶಿಂಗ್ ರಾಡ್ ಇಡೋ ಬ್ಯಾಗನ್ನು ಫಿಶಿಂಗ್ ರಾಡಲ್ಲೇ ತೆಗಿಬೇಕಷ್ಟೆ.
ಅದನ್ನೆಲ್ಲಾದ್ರೂ ತೂಗಿ ಹಾಕುವ. ಡನ್. ಅಲ್ಲೇನೋ ಶಬ್ದ ಆಗ್ತಾ ಉಂಟು.